ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ವೈರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದೆ. ದಿವಂಗತ ನಟ ಶಂಕರ್ ನಾಗ್ ಅವರಿಗೆ ಒಬ್ಬರು ಮಗಳಿರುವುದು ಬಹುತೇಕರಿಗೆ ಗೊತ್ತಿದೆ. ಶಂಕರ್ ನಾಗ್ ಅವರು ಅರುಂಧತಿ ನಾಗ್ ಅವರ ಹೆಸರು ಕಾವ್ಯ ನಾಗ್. ಕ್ಯಾಮರಾ ಕಣ್ಣಿಗೆ ಹೆಚ್ಚಾಗಿ ಕಾಣಿಸಿಕೊಳ್ಳದ ಇವರು ಈಗ ಬಿಸ್ನೆಸ್ ವುಮನ್ ಎನ್ನುವುದು ಹೆಚ್ಚಿನವರಿಗೆ ಗೊತ್ತಿಲ್ಲ. ಹೌದು, ಕಾವ್ಯ ನಾಗ್ ಅವರು ಚಿತ್ರರಂಗದಿಂದ ದೂರವಿದ್ದಾರೆ. ಅಪ್ಪ ಅಮ್ಮನಂತೆ ನಟನ, ನಿರ್ದೇಶನ ಅಂತ ಚಿತ್ರರಂಗದಲ್ಲಿ ತೊಡಗಿಸಿಕೊಳ್ಳದೆ ತಾವು ವ್ಯಾಪಾರ ರಂಗದಲ್ಲಿ ಮಿಂಚುತ್ತಿದ್ದಾರೆ. ಬೆಂಗಳೂರಿನ ಹೊರವಲಯದಲ್ಲಿ ಇವರು ಕೊಕೊನೆಸ್ ಹೆಸರಿನ ಕಂಪನಿ ತೆರೆದಿದ್ದಾರೆ. ಕೆಮಿಕಲ್ ಮುಕ್ತ ಸೋಪು ಹಾಗೂ ಆಯಿಲ್ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಿದ್ದಾರೆ. ಕೊಕೊನೆಸ್ ತೆಂಗಿನ ಹಾಲು ಉತ್ಪಾದನಾ ಘಟಕದಿಂದ ನ್ಯಾಚುರಲ್ ಸೋಪ್ ಹಾಗೂ ಆಯಿಲ್ ತಯಾರಿಸುವ ಇವರು ತಾವಾಯ್ತು ತಮ್ಮ ವ್ಯಾಪಾರ ಆಯಿತು ಎಂಬಂತೆ ಇದ್ದಾರೆ. ನಟ ಶಂಕರ್ ನಾಗ್ ಮಗಳು ಎನ್ನುವ ಯಾವ ಅಹಂ ಇಲ್ಲದೆ ಎಲ್ಲರೊಂದಿಗೆ ಬೆರೆತು ವ್ಯವಹರಿಸ್ತಾರೆ ಕಾವ್ಯ ನಾಗ್. ಕನ್ನಡದ ಶ್ರೇಷ್ಠ ನಟ ನಿರ್ದೇಶಕ ಶಂಕರ್ ನಾಗ್ ಅವರು 1954ರ ನವೆಂಬರ್ 9ರಂದು ಹೊನ್ನಾವರದಲ್ಲಿ ಜನಿಸಿದ್ದಾರೆ. 1950ರ ಸೆಪ್ಟೆಂಬರ್ 30ರಂದು ನಿಧನರಾಗಿರುವ ನಟ ಶಂಕರ್ ನಾಗ್ ಅವರಿಗೆ ಆಗ ಕೇವಲ 35ರ ವಯಸ್ಸು. ಅಷ್ಟರಲ್ಲಾಗಲೇ ಬರೋಬ್ಬರಿ 80ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ನಟ ಶಂಕರ್ ನಾಗ್. ಜೊತೆಗೆ ಹಲವು ಚಿತ್ರಗಳ ನಿರ್ದೇಶನವೂ ಮಾಡಿದ್ದಾರೆ. ಡಾ. ರಾಜ್ಕುಮಾರ್ ನಟನೆಯ ಒಂದು ಮುತ್ತಿನ ಕಥೆ ನಿರ್ದೇಶನ ಮಾಡಿ ಸ್ಟಾರ್ ನಿರ್ದೇಶಕ ಕೂಡ ಎನಿಸಿದರು. ದಾವಣಗೆರೆ ಸಿಟಿಗೆ ಕೆಲವೇ ಕಿಲೋಮೀಟರ್ ದೂರದ ಅನಗೋಡು ಬಳಿ ಕಾರು ಲಾರಿ ದುರಂತದಲ್ಲಿ ನಟ ಶಂಕರ್ ನಾಗ್ ಅವರು ದುರ್ಮರಣ ಹೊಂದಿದ್ದರು. ಅಂದು ಕಾರಿನಲ್ಲಿ ಅವರ ಜೊತೆಗೆ ಇದ್ದ ಶಂಕರ್ ನಾಗ್ ಪತ್ನಿ ಅರುಂಧತಿ ನಾಗ್ ಹಾಗೂ ಪುತ್ರಿ ಕಾವ್ಯ ನಾಗ್ ಅವರಿಗೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿದ್ದರು. ಅರುಂಧತಿ ನಾಗ್ ಅವರು ರಂಗಶಂಕರ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರೆ ಮಗಳ ಕಾವ್ಯ ವ್ಯಾಪಾರ ಮಾಡುತ್ತಿದ್ದಾರೆ. ಒಟ್ಟಿನಲ್ಲಿ ತಂದೆಗೆ ತಕ್ಕ ಮಗಳು ಎನ್ನುವಂತಿರುವ ಕಾವ್ಯ ನಾಗ್ ಎಲೆಮರೆಯ ಕಾಯಿ ಎನ್ನಬಹುದು. ಕೆಮಿಕಲ್ ಮುಕ್ತ ಸೋಪ್ ತಯಾರಿಸುವ ಆದರ್ಶದ ಜೊತೆಗೆ ತಮ್ಮ ಜೀವನ ನಿರ್ವಹಣೆಯನ್ನು ಮಾಡಿಕೊಳ್ತಿದ್ದಾರೆ. ಶುದ್ಧ ತೆಂಗಿನ ಹಾಲು ಹಾಗೂ ಅದರದೇ ಸೋಪ್ ತಯಾರಿಸಿ ಸಾರ್ವಜನಿಕರ ಆರೋಗ್ಯ ರಕ್ಷಣೆಯ ಜೊತೆಗೆ ಸಮಾಜಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಒಳ್ಳೆಯ ಸಂದೇಶ ಕೂಡ ಕೊಡ್ತಿದ್ದಾರೆ. ಸದ್ಯ ಶಂಕರ್ ನಾಗ್ ಹಾಗೂ ಅರುಂಧತಿ ನಾಗ್ ಪುತ್ರಿ ಕಾವ್ಯ ನಾಗ್ ಅವರು ಸೋಷಿಯಲ್ ಮೀಡಿಯಾದಿಂದ ದೂರನೇ ಉಳಿದಿದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯ ಶಂಕರ್ ನಾಗ್ ಅವರು ನಮ್ಮನ್ನು ಅಗಲಿ ತುಂಬ ವರ್ಷಗಳೇ ಕಳೆದಿದೆ. ಆದರೂ ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಜೀವಂತವಾಗಿರುವ ಏಕೈಕ ನಟ ಅಂದರೆ ಅದು ಶಂಕರ್ ನಾಗ್ ಅಂತಾನೆ ಹೇಳ್ಬೋದು. ಸದ್ಯ ಶಂಕರ್ ನಾಗ್ ಅವರ ಪುತ್ರಿ ಕಾವ್ಯ ನಾಗ್ ಅವರು ಸೋಷಿಯಲ್ ಮೀಡಿಯಾದಿಂದ ತುಂಬಾನೇ ದೂರನೇ ಇದ್ದಾರೆ ಅಂತಾನೆ ಹೇಳ್ಬೋದು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.